ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 55ನೇ ಕೀರ್ತನೆ 1ನೇದಲ್ಲಿ ಒಂದು ವಚನದಲ್ಲಿ, ದೇವರು ನಿನ್ನ ನಾಮ ಮಹತ್ವನಿಂದ ನನ್ನನ್ನು ರಕ್ಷಿಸು. ದೇವರೇ, ನಿನ್ನ ನಾಮದ ಮಹತ್ವನಿಂದ ನನ್ನನ್ನು ರಕ್ಷಿಸು. ರಕ್ಷಣೆ ಬೇಕಾ? ನೀತಿವಂತರಾಗಿ ಜೀವಿಸ್ರಿ. ದೇವರ ಆಶ್ರಯ ದುರ್ಗಕ್ಕೆ ಬನ್ನಿರಿ. ದೇವರನ್ನು ಕಡೆಗೆ ಬನ್ನಿರಿ. ದುಷ್ಟರಾಗಿ ದುರ್ಮಾರ್ಗರಾಗಿ ಜೀವಿಸ್ಬೇಡ್ರಿ. ನೋಡ್ರಿ, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ದೇವರು ಪರಾಕ್ರಮದಿಂದ ನ್ಯಾಯವನ್ನು ಸ್ಥಾಪಿಸಬೇಕಂದ್ರೆ ನೀನು ಮೊದಲು ದೀನನಾಗಬೇಕು, ದೀನರಾಗಿ ಜೀವಿಸಬೇಕು. ದೀನರಿಗೆ ಕೃಪೆ ಕೊಡೋ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ನೀನು ದೀನನಾಗಿದ್ದೀಯಾ? ಗರ್ವಿಷ್ಠನಾಗಿದ್ದೀಯಾ? ನೀನು ಒಳ್ಳೆಯವನ ಕೆಟ್ಟವನ? ನಿನಗೆ ಆಶೀರ್ವಾದ ಬೇಕಾ? ಶಾಪ ಬೇಕಾ? ದಿನವೂ ಪರೀಕ್ಷಿಸ್ತಾನೆ ದೇವರು ನಮ್ಮನ್ನು. ನೀತಿಗೆ ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವರು. ದುಃಖ ಪಡುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು ಎಷ್ಟು ಆಶೀರ್ವಾದ ನಮಗೆ ಕೊಡುತ್ತೆ ನೋಡ್ರಿ. ಇವೆಲ್ಲ ಗರ್ವಿಷ್ಠರಿಗೆ ಅವರು ನಮ್ಮನ್ನು ಹೇಳನೆ ಮಾಡ್ತಾರೆ. ಯಾರಿಗೆ? ವಿನಯ ಬಾರೋದರಿಗೆ, ನೀತಿವಂತರಿಗೆ. ನೀನು ದೇವರ ಹತ್ರ ಕರೆಯಲ್ಪಟ್ಟಿಯ? ದೇವರು ನೀನು ಕರೆದಿದ್ದಾರ? ಮಾರು ಮನಸ್ಸು ಒಂದು ತಮ್ಮ. ಕೆಟ್ಟವ್ರ ಚಾಳಿಗೆ ಹೋಗಬೇಡ, ನೀತಿವಂತನಾಗಿ ಜೀವಿಸು ಅಂತ ನಮ್ಮ ತಂದೆ ತಾಯಿಯವರು ಹೇಳ್ತಾರೆ. ಆದರೆ ದೇವರು ನಿಮ್ಮನ್ನು ಕರೆದಾಗ ನೀನು ಆಶೀರ್ವಾದ ಹೊಂದುವಂತೀಯ. ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟವರಿಗೆ ಧಾರಾಳವಾಗಿ ಕೃಪೆಯು ಕೊಡುವ యేసಯ್ಯ. ನಿಮಗೆ ಧಾರಾಳವಾಗಿ ಕೃಪೆ ಕೊಡಬೇಕಂದ್ರೆ ದೇವರು, ನೀನು ವಿನಯ ಭಾವ ನಿನಗಿರಬೇಕು, ವಿಧೇಯತೆ ತೋರಿಸ್ಬೇಕು. ನೀನು ನೋಡ್ರಿ, ಹೃದಯದಲ್ಲಿ ವಾಕ್ಯವಿರಬೇಕು. ಆ ವಾಕ್ಯವು ಫಲಿಸಬೇಕು. ಬಿತ್ತಿದ ವಾಕ್ಯವು ಹೃದಯದಲ್ಲಿ ಫಲಿಸುತ್ತೆ. ಯಾರಿಗಾದರೂ ಫಲಿಸುತ್ತೆ. ಆದರೆ ಗರ್ವಿಷ್ಠರು ಅದನ್ನು ತೊಳೆದ್ಬಿಡ್ತಾರೆ, ಮುಂದಕ್ಕೆ ಹೋಗ್ಬಿಡ್ತಾರೆ. ನಾನೇನೋ, ನಮ್ಮ ಜಾತಿಯನೋ, ನಮ್ಮ ಹೆಮ್ಮೆ ಅವನನ್ನು ಏನು ಮಾಡುತ್ತೆ? ವಾಕ್ಯಕ್ಕೆ ವಿಧೇಯನಾಗಿ ಬರೆಗೊಡಿಸೋಕ್ಕಾಗಲ್ಲ. ಅದಕ್ಕೆ ವಿನಯ ಭಾವವರಿಗೆ, ವಿಧೇಯತೆ ತೋರಿಸುವವರಿಗೆ ದೇವರ ವಾಕ್ಯವು ಫಲಿಸುತ್ತದೆ. ನಿನಗೆ ಸೊಸೈಟಿ ಅಡ್ಡು ಬರುತ್ತಾ? ನಿನಗೆ ನಿಮ್ಮ ಬೀದಿಯಲ್ಲಿ ನಾನು ಕ್ರಿಸ್ತನನ್ನು ನಂಬಿಕೊಂಡಿದ್ದೀನಿ ಅಂದರೆ ನಿನಗೆ ನಾಚಿಕೆ ಆಗುತ್ತಾ? ಆದರೆ ದೇವರು ನಿನಗೋಸ್ಕರ ರಕ್ತ ಸುರಿಸಿದ್ದಾನೆ ತಮ್ಮ. ದೇವರ ಸಂಕಲ್ಪದಲ್ಲಿ ನೀನು ಕರೆಯಲ್ಪಟ್ಟಿಯ. ಧಾರಾಳವಾಗಿ ಕೃಪಾನುಗಿಸುವುದಕ್ಕೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. 145వ ಕೀರ್ತನೆ 17ರಲ್ಲಿ ನೋಡ್ರಿ, ಯೆಹೋವನೇ, ಮಾರ್ಗಗಳೆಲ್ಲ ನೀತಿವುಳ್ಳವು. ನೀತಿವಂತರು ಹೆಂಗೆ ಜೀವಿಸ್ತಾರೆ ಗೊತ್ತಾ? ವಿಶ್ವಾಸದಿಂದ, ನಂಬಿಕೆಯಿಂದ ಜೀವಿಸ್ತಾರೆ. ನೀತಿವಂತನಾಗಿ ನೀನು ಒಂದು ದಿನ ಜೀವಿಸಿದರೆ ಸಾಕು. ನೀತಿವಂತನು ಬಹು ರೋಷವುಳ್ಳವನಾಗಿರ್ತಾನೆ. ನೀತಿವಂತನು ಎಲ್ಲರಿಗೂ ಉಪಕಾರಿಯಾಗಿರ್ತಾನೆ. ನೀತಿವಂತನು ಆತ್ಮೀಯಕವಾಗಿರ್ತಾನೆ. ನೀತಿವಂತನು ದೀನನಾಗಿರ್ತಾನೆ. ನೀತಿವಂತನಿಗೆ ಎಚ್ಚರಿಕೆ ಅಂದರೆ ಭಯ. ದೇವರು ವಾಕ್ಯವಂದರೆ ಭಯ. ಏಕೆಂದರೆ ಭಯ ಭಕ್ತಿಯಾಗಿ ಜೀವಿಸ್ತಾನೆ. ನೋಡ್ರಿ, ನಿಮಗೆ ತೀರ್ಮಾನಗಳು, ನೀವು ತೀರ್ಮಾನ ತಗೋಬೇಕು, ಎಚ್ಚರಿಕೆಗಳು ತಗೋಬೇಕು, ಸತ್ಕ್ರಿಯೆ ಮಾಡಬೇಕು. ದೇವರ ವಾಕ್ಯವಂದರೆ ಭಯ ಭಕ್ತಿ ಇರಬೇಕು, ನೀತಿಯಾಗಿ ಜೀವಿಸಬೇಕು. ಗಲಾತ್ಯ 5:1ರಲ್ಲಿ ನೋಡ್ರಿ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆಯನ್ನು ಕೊಟ್ಟನು.
ನೀನು ಸ್ವತಂತ್ರವಾಗಿರ್ಬೇಕಂದ್ರೆ ನಿಮಗೆ ಬಿಡುಗಡೆ ಕೊಟ್ಟ. ಬಂಧಕಗಳಿಂದ, ಕಟ್ಟುಗಳಿಂದ, ಸಾಲಗಳಿಂದ ಬಂದಿಯಾಗಿದ್ದೆ ನೀನು, ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ. ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದಾಗ ನೀವು ಮತ್ತೆ ದಾಸತ್ವಕ್ಕೆ ಸಿಕ್ಕಾಕೊಳ್ಬೇಡ್ರಿ. ದಾಸತ್ವದ ನೊಗೆಗೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ನೋಡ್ರಿ, ಗರ್ವಿಷ್ಠನ ಏನು ಮಾಡ್ತಾನೆ? ಅವನ ಗರ್ವ ದುಷ್ಟತ್ವವನ್ನು ತೋರಿಸುತ್ತೆ. ದುಷ್ಟನು ಕೋಪ ಬಹು ಮೋಸಗೊಳಿಸುತ್ತೆ. ಅವನ್ನ ಸುತ್ತಾಕೊಂಡ್ಬಿಡುತ್ತೆ. ಸುತ್ತಾಕೊಂಡು ಅವನನ್ನು ಬಿಡುಗಡೆ ಇಲ್ದಂಗೆ ನಾವು ನೋಡ್ತಾನೆ ಇರ್ತೀವಿ. ಆತ ಭಾರಿ ಮೋಸ. ದಾಸತ್ವದಲ್ಲಿ ತಿರುಗಿ ಸಿಕ್ಕಾಕೊಳ್ಬೇಡ್ರಿ. ಕೃಪೆಯು ಮಹತ್ವೆಯನ್ನು ದೇವರಿಂದ ದೊರಕುವುದು. ಕೃಪೆಯು ಮಹತ್ವವು ದೇವರಿಂದ ತೋರಿಬರುತ್ತದೆ. ದೇವರಿಂದ ತೋರಿ ಬರುವುದು ದೇವರ ಕೃಪೆಗೆ ನಾವು ದೇವರಿಂದ ದೊರಕುವ ಉಚಿತವಾದ ಬಹುಮಾನ ಗ್ರಹಿಸಿಕೊಳ್ಬೇಕು. ವಾಕ್ಯವು ನಿಮ್ಮ ಹೃದಯದಲ್ಲಿ ಬಿತ್ತಬೇಕು. ನೀವು ಬಲಗೊಳ್ತೀರ, ಸ್ಥಿರಗೊಳ್ತೀರ, ಸಿದ್ಧಗೊಳ್ತೀರ. ಮತ್ತೇ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ ನೋಡಿದರೆ ನಮಗೆ ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು. ನಮ್ಮ ಹಾಗೆ ನಾವು ನೆರೆಯವರನ್ನು ಪ್ರೀತಿಸಿದಾಗ ದೇವರು ನಮ್ಮನ್ನು ಕೃಪೆಗೆ ಕರ್ಕೊಂಡು ಹೋಗ್ತಾನೆ. ನೋಡ್ರಿ, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕೋಕೆ ನಾನು ಬಂದಿಲ್ಲ. ನಾನು ಬಂದಿದ್ದು ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ನಾನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ. ನಾನು ಬಂದಿದ್ದು ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಸಿಲುಬೆ ಹತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ನಮ್ಮನ್ನು ಬಲಗೊಳಿಸಿದ್ದಾನೆ, ಅದನ್ನು ನೆರವೇರಿಸಿದ್ದಾನೆ. ನಾವು ಅವರ ನೆರಳಿನಲ್ಲಿ ಜೀವಿಸಿದರೆ ಸಾಕು. ನೋಡ್ರಿ, ಪ್ರೀತಿ ಮತ್ತು ಧೈರ್ಯವುಳ್ಳವರಾಗಿರಿ. ಪ್ರೀತಿ ಮತ್ತು ಧೈರ್ಯವುಳ್ಳವರಾಗಿರಿ. ಕ್ರಿಸ್ತನ ಸ್ವಭಾವದಲ್ಲಿ ನೀವು ಜೀವಿಸಿದರೆ ವಿನಯ ಭಾವ ನಿಮಗೆ ಬರುತ್ತೆ. ಕ್ರಿಸ್ತನ ಸ್ವರೂಪದಲ್ಲಿ ನೀವು ಜೀವಿಸಿದರೆ ನೀವು ದೇವರ ಪ್ರೀತಿಗೆ ಕನೆಕ್ಟ್ ಆಗ್ತೀರ. ದೇವರ ಕೃಪೆಗೆ ನೀವು ಕನೆಕ್ಟ್ ಆಗ್ತೀರ. ವೈರಿಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿರಿ. ನೀವು ಪ್ರಾರ್ಥಿಸಬೇಕು, ವೈರಿಗಳನ್ನು ರಕ್ಷಣೆಗೆ ತರಬೇಕು ಅಂತ. ವೈರಿಗಳಿಗೆ ಕೂಡ ಪ್ರಾರ್ಥಿಸಬೇಕು, ಶತ್ರುಗಳಿಗೆ ಕೂಡ ಪ್ರಾರ್ಥಿಸಬೇಕು. ಏಕೆಂದರೆ ನೀವು ಶಾಂತಿ ನಿಮ್ಮ ಹೃದಯದಲ್ಲಿದೆ, ವಾಕ್ಯವು ನಿಮ್ಮ ಹೃದಯದಲ್ಲಿದೆ. ನೀವು ನೀತಿವಂತರು. ದುಷ್ಟರು ಇದೆಲ್ಲ ಕೇಳೋದಿಲ್ಲ. ದುಷ್ಟನು ಐ ಡೋಂಟ್ ಕೇರ್ ಅಂತಾನೆ. ನಾವು ಮೊರೆ ಇಡಬೇಕು, ದೇವರನ್ನ ಪ್ರಾರ್ಥನೆ ಮಾಡಬೇಕು. ದೇವರನ್ನ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ದಾಸತ್ವದಿಂದ ಬಿಡುಗಡೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೃಪೆ ಕೊಡು ತಂದೆ, ಸ್ತೋತ್ರ ಸ್ತೋತ್ರ. ನಮ್ಮನ್ನು ಜ್ಞಾಪಕ ಮಾಡಿಕೊ ತಂದೆ, ಸ್ತೋತ್ರ. ನಮ್ಮನ್ನು ಬಲಗೊಳಿಸು ತಂದೆ, ಸ್ತೋತ್ರ. ನಮ್ಮ ಬಲಹೀನತೆಯಲ್ಲಿ ನೀವು ಬಲವನ್ನು ಕೊಡುವ ದೇವರೇ, ನಿಮಗೆ ಸ್ತೋತ್ರ. ಏಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ